ಸೊ ಸ್ನೇಹಿತರೆ, ನಮ್ಮ ಕನ್ನಡದ ಡಾಲಿ ಅವ್ರದ್ದು ಮೂವಿ ರಿಲೀಸ್ ಆಗಿದೆ. ಸೊ ನೋಡೋದಕ್ಕೆ ನಾನು ಮತ್ತು ನಮ್ಮ ಫ್ರೆಂಡ್ಸ್ ಜೊತೆಗೆ ಬಂದಿದ್ದೇವೆ. ಮಾಲ್ ಆಫ್ ಏಷ್ಯಾದಲ್ಲಿ ಬಂದಿರೋವಂಥದ್ದು ಫಸ್ಟ್ ಹಾಫ್ ಈಗ ತಾನೇ ನೋಡ್ಕೊಂಡು ಬಂದಿದ್ದೀವಿ. ಮಸ್ತಾಗಿದೆ ಫಿಲ್ಮ್ ಮಾತ್ರ. ಸೊ ಸೆಕೆಂಡ್ ಹಾಫಲ್ಲಿ ನಮ್ಮ ಡಾಲಿ ಧನಂಜಯ್ ಸರ್ ಅವ್ರಿಗೆ ವೇಟ್ ಮಾಡ್ತಾ ಇದ್ದೀವಿ. ಸೊ ಸೆಕೆಂಡ್ ಹಾಫ್ ಇನ್ನೂ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಫಸ್ಟ್ ಹಾಫ್ ಮಾತ್ರ ಕಾಮಿಡಿ ಎಕ್ಸಲೆಂಟ್ ಆಗಿದೆ. ಎಲ್ಲರೂ ಬಂದು ನೋಡಿ ಮೂವಿನ. ಸೊ ನಾನು ನಮ್ಮ ಫ್ರೆಂಡ್ಸ್ ಜೊತೆಗೆ ಬಂದು ಇವಾಗ ಫಸ್ಟ್ ಹಾಫ್ ಮುಗಿಸ್ಕೊಂಡು ಇಂಟರ್ವೆಲ್ ಮುಗಿದಿದೆ. ಇಂಟರ್ವೆಲ್ ಆದಮೇಲೆ ನೆಕ್ಸ್ಟು ಸೆಕೆಂಡ್ ಹಾಫ್ಗೆ ಹೋಗಿ ಸೆಕೆಂಡ್ ಹಾಫ್ ಕಂಪ್ಲೀಟ್ ಮಾಡಿಕೊಂಡು ಮೂವಿ ಹೇಗಿದೆ ಅಂತ ಒಂದು ರಿವ್ಯೂ ಕೊಡ್ತೀವಿ. ಏನ್ರಿ, ಹೆಂಗಿದೆ ಮೂವಿ? ಮಾತೇ ಇಲ್ಲ ಮಗ, ಈಗ ತಾನೇ ಫಸ್ಟ್ ಹಾಫ್ ನೋಡಿದ್ಯಾ, ಹೆಂಗಿದೆ ಮೂವಿ? ಚೆನ್ನಾಗೈತೆ. ಅಷ್ಟೇನಾ? ಗುಡ್ ಎಂಟರ್ಟೈನ್ಮೆಂಟ್, ಕಾಮಿಡಿ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. ಹೇಳು, ಇದು ಏನಾದ್ರು ಇನ್ನೇನು ಹೇಳಿ? ಯಾಕೆ ಲಾಚ್ಕೋತೀಯ? ಹೇಳ್ಬೇಕು ಏನಾದ್ರು. ನಾಚ್ಕೊಳ್ಳೋದಲ್ಲ, ನನಗೆ ಮೂವಿ ರಿವ್ಯೂ ಕೊಡಕ್ ಬರಲ್ಲ. ಮೂವಿ ರಿವ್ಯೂ ಅಂತಲ್ಲ, ನಿನ್ನ ಅನಿಸಿಕೆ ಹೇಳೋದು. ಈಗ ಫಸ್ಟ್ ಹಾಫ್ ಅಲ್ಲಿ ನಾವು ಏನೇನು ನೋಡಿದ್ವಿ? ಗ್ಯಾಮ್ಲಿಂಗ್ ಮಾಡಬಾರ್ದು. ಚೆನ್ನಾಗೈತೆ ಮೂವಿ, ಚೆನ್ನಾಗೈತೆ, ಎಲ್ಲ ಹೋಗಿ ನೋಡಿ. ಪಾಪ ನಾಚ್ಕೊತಾ ಇದ್ದಾರೆ. ಸೊ ಸೆಕೆಂಡ್ ಹಾಫು ನೋಡ್ಬಿಟ್ಟು ಹೇಳ್ತೀವಿ. ನಮ್ಮ ಹುಡುಗರು ಹೆಂಗೆ ಅಂದರೆ ಜಾಸ್ತಿ ಈ ಸೋಷಿಯಲ್ ಮೀಡಿಯಾದಲ್ಲಿ ಇನ್ವಾಲ್ವ್ ಆಗೋದಕ್ಕೆ ಇಷ್ಟಪಡೋದಿಲ್ಲ. ಬ್ರೋ, ಹೆಂಗಿದೆ ಮೂವಿ? ಫಸ್ಟ್ ಹಾಫ್ ಮೂವಿ ಚೆನ್ನಾಗಿದೆ ಬ್ರೋ. ಫಸ್ಟ್ ಹಾಫ್ ಚೆನ್ನಾಗಿದೆ. ಸೆಕೆಂಡ್ ಹಾಫ್ ವೇಟಿಂಗ್. ಸೊ ಫಸ್ಟ್ ಹಾಫ್ ಎಲ್ಲರೂ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಇಂಟರ್ವಲ್ ಬ್ರೇಕ್ ಆದಮೇಲೆ ಸೆಕೆಂಡ್ ಹಾಫು ನೋಡ್ಬಿಟ್ಟು ನಿಮಗೆ ಅಪ್ಡೇಟ್ ಮಾಡ್ತೀನಿ ಮೂವಿ ಯಾವ ಥರ ಇದೆ ಅಂತ. ಸೊ ವೇಟ್ ಮಾಡ್ತಾ ಇರಿ. ತಾಯಿ ಮಡ್ಲಿಗಿಂತ ನೆಮ್ಮದಿಯಾಗಿರೋ ಜಾಗ ಈ ಜಗತ್ತಲ್ಲಿ ಎಲ್ಲಾದ್ರೂ ಸಿಗುತ್ತೇನ್ರೋ? ಅಂತ ತಾಯಿ ಮಡ್ಲೆ ಇಲ್ಲ ಅಂದ್ಮೇಲೆ ನಾನು ನೆಮ್ಮದಿಯಾಗಿ ಮಲಗಕ್ಕಾಗತ್ತಾ? ಮೂವಿ ಮುಗೀತು. ಸೊ ಗಾಯ್ಸ್, ಈಗ ಫೈನಲಿ ಮೂವಿನ ನೋಡ್ಕೊಂಡು ಬಂದ್ವಿ. ಸೆಕೆಂಡ್ ಹಾಫೂ ಕಂಪ್ಲೀಟ್ ಆಯಿತು. ಎಲ್ಲ ನಮ್ಮ ಕನ್ನಡ ಸಿನಿಮಾನ ಕನ್ನಡದವ್ರು ನೋಡಿ ಬೆಳೆಸ್ಬೇಕು. ಡಾಲಿ ಅವರು ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಅದ್ರ ಜೊತೆಗೆ ಸೊ ಇರಿ, ಮುಂದೆ ಹೇಳ್ತೀನಿ, ಇವಾಗ ಹೇಳೋದಕ್ಕಾಗಲ್ಲ. ಸ್ನೇಹಿತರೆ, ಅಂತೂ ಇಂತೂ ಮೂವಿನ ನೋಡ್ಕೊಂಡು ಆಚೆಗೆ ಬಂದ್ವಿ. ಮೂವಿ ಮಾತ್ರ ಚೆನ್ನಾಗಿದೆ. ಫಸ್ಟ್ ಹಾಫು ಸೆಕೆಂಡ್ ಹಾಫು ಎರಡು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹೊಸ ಆ್ಯಕ್ಟರ್ಗಳನ್ನ, ಹೊಸ ಪ್ರತಿಭೆಗಳನ್ನ ತಗೊಬರೋದ್ರ ಮುಖಾಂತರ ನಮ್ಮ ಡಾಲಿ ಧನಂಜಯ್ ಅವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡೋದ್ರ ಮುಖಾಂತರ ಸೊ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ನೀವು ಕೂಡ ಮೂವಿ ನೋಡ್ರಿ. ನಮ್ಮ ಕನ್ನಡ ಸಿನಿಮಾನ ಕನ್ನಡದವ್ರು ಬೆಳೆಸ್ಬೇಕು. ಯಾರು ಕೂಡ ಮೂವಿನ ನೋಡಿದ್ರೆ ಮಿಸ್ ಮಾಡಬೇಡಿ, ಎಲ್ಲರೂ ಬಂದು ನೋಡಿ. ಹಾಂ, ಶಾಕ್ ಹೊಡಿತಾ? ಗ್ರೌಂಡ್ ಹೊಡಿತಾ ಇಲ್ವಲ್ಲ? ಹಾಂ, ಇಲ್ಲ, ಶಾಕೆ ನೋಡಿಲ್ಲ. ನಿಂಗೆ ಹೊಡಿತಾ? ಹೊಡಿತು ಲೈಟಾಗೆ. ನನ್ನ ಬೈಕು ಬೇಸ್ಮೆಂಟ್ ಎಲ್ಲ ಐತೆ ಪಾರ್ಕಿಂಗಲ್ಲೇ. ಆಕ್ಚುಲಿ ಹೇಳ್ಬೇಕು ಅಂದ್ರೆ ಅರ್ಶನ್ ಜೊತೆ ಫೋನಲ್ಲಿ ಮಾತಾಡ್ಕೊಂಡು ಪಾರ್ಕಿಂಗ್ ಎಂಟ್ರಿ ಅದೇ. ಹೌದಾ? ತಿರ್ಗಾ ಪಾರ್ಕಿಂಗ್ ಅಲ್ಲಿ ಚೀಟಿ ಇಸ್ಕೊಂಡು ತಿರ್ಗಾ ರಿಟರ್ನ್ ಹೋಗಿ ಹಿಂದೆ ಬ್ಯಾಕ್ ಇಟ್ಟಲ್ಲಿ ಪಾರ್ಕ್ ಮಾಡಿರೋದು. ಈಗ ನನ್ನ ಬೈಕ್ ಅಲ್ಲೇ ಇರ್ಲಿನಾ? ಬೇಡ, ಎತ್ಕೊಳಪ್ಪ. ಯಲಂಕ ಹೋಗೋಣ, ಬಾಗಿಲು ಲಂಕ. ನಮ್ಮ ಹುಡುಗ ಪಾಟಿ ಕೊಡಿಸ್ತಾನೆ. ಏನಾದರೂ ಹೊಟ್ಟೆ ಪಾಡು ಏನು ತಿನ್ಬೇಕು, ಹೊಟ್ಟೆ ತುಂಬಿದ್ರೆ ಸಾಕು. ಹುಡುಗಿ ನೋಡೋದು ಬಿಡ, ಹಿತೇಶ ಸೈಲೆಂಟ್ ಹಿಂದೆ ಹುಡುಗಿ ನೋಡೋದಲ್ಲ. ಮೂವಿ ಎಷ್ಟು, 2 ಅವರ ಇತ್ತಾ 3 ಅವರ? 3 ಅವರು, ಆಲ್ಮೋಸ್ಟ್ 3 ಅವರ್ ಮೂವಿ ಇತ್ತು. ಈಗ ನಾನು ಟಿಫನ್ ಮಾಡಿಲ್ಲ. ಬೆಳಗ್ಗೆ ಬೇಗ ಬರೋದ್ರಲ್ಲಿ ಟಿಫನ್ನು ಮಾಡಿದ್ದೀರ ಹಂಗೆ ಬಂದಿದ್ದೀನಿ. ಹೊಟ್ಟೆ ಹಸಿತಾ ಇದೆ, ಊಟ ಮಾಡಬೇಕು ಸ್ವಲ್ಪ. ಈಗ ಎಲ್ಲಾದರೂ ನೋಡಬೇಕು. ಎಲ್ಲಿ ಮಗ, ಎಲ್ಲೋಗೋಣ ಊಟಕ್ಕೆ? ಮೂವಿಯಲ್ಲಿ ಸ್ವಲ್ಪ ಮದರ್ ಸೆಂಟಿಮೆಂಟ್ ಇತ್ತು. ಮೂವಿನ ನೋಡಿಕೊಂಡು ಎಂಜಾಯ್ ಮಾಡಿದ್ವಿ. ಬಂತ ಜಿ 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 ಇದನು. ಇದು ಸಿ ಅಲ್ವಾ? ಎ ಬಿ ಸಿ ಡಿ ಇ ಎಫ್. ಅಲ್ಲೇ ಲಾಸ್ಟ್ ಫೈನಲ್. ನಮ್ಮ ಹುಡುಗ ಒಬ್ಬ ಕಾರ್ ತಗೊಂಡು ರೆಡಿ ಆಗಿದ್ದಾನೆ. ನಾವು ಬೇಸ್ಮೆಂಟಲ್ಲಿ ಪಾರ್ಕ್ ಮಾಡಿದ್ವಿ. ಅವನೆಲ್ಲ ದುಡ್ಡು ಉಳಿಸ್ತಾನೆ. ಸ್ಕೂಟಿ ತಂದವನ? ಕಾರ್ ತಂದಿಲ್ವಾ? ಅದಕ್ಕೆ ಪಾಪ. ಇಬ್ಬರು ಸಪ್ರೇಟಾಗಿ ಬಂದ್ರೇನೋ?
ಹಾಂ ಜಿ ಇಲ್ಲ ನಿಯರ್ ಬೈ. ಸದ್ಯ ಹೆಲ್ಮೆಟು ಹೋಗ್ಬಿಟ್ಟಿರುತ್ತೆ ಅಂದ್ಕೊಂಡೆ, ಯಾರೂ ಎತ್ತಿಲ್ಲ. ನನ್ನ ಗಾಡಿಯಲ್ಲೇ ಆಗ್ಬಿಟ್ಟು ಬಂದಿದ್ದೆ. ಲೋಕಲ್ ಯೂಸಿಗೆ ಮಾತ್ರ ನಾನು ಹಳೆ ಹೆಲ್ಮೆಟ್ನ ಯೂಸ್ ಮಾಡ್ತೀನಿ. ಏನಕ್ಕೆ ಸುಮ್ಮನೆ ಎಲ್ಲ ಕಡೆನೂ ಹಾಕ್ಸರ್ ಹೆಲ್ಮೆಟು ಅಂತ ಹೇಳ್ಬಿಟ್ಟು. ಸೊ ನೋಡಿ, ಹೆಲ್ಮೆಟ್ ಹೆಂಗೆ ಇಟ್ಟಿದ್ನೋ ಹಂಗೆ ಇದೆ. ಹಾಂ ಬನ್ನಿ. ಎಷ್ಟಾಗಿದೆ ಮೇಡಮ್? ಹಾಂ ಓ ಟಿಕೆಟ್ ಕೊಡು, ಸಾರಿ. ಅಲ್ಲ ಇದು ಕ್ಯಾಶ್ ಕೊಡ್ತೀವಿ. ಕಾರ್ಗೂ ಸೇಮಾ? ಓಕೆ ಓಕೆ. ಪಾರ್ಕಿಂಗು ಒಳಗಡೆ ಪಾರ್ಕ್ ಮಾಡಿದ್ದಕ್ಕೆ ನಮಗೆ 1 ಅವರ್ಗೆ 50 ರುಪೀಸ್ ಏನೋ ಇರುತ್ತೆ. 50 ರುಪೀಸ್ ಮಾಡಿ ಎಕ್ಸ್ಟ್ರಾ ಏನಾದರೂ 1 ಅವರ್ ಏನಾದರೂ ಜಾಸ್ತಿ ಆದಷ್ಟು 20 ರುಪೀಸ್ ಎಕ್ಸ್ಟ್ರಾ. ಟೋಟಲ್ ನಮಗೆ 3 ಅವರ್ಸ್ ಆಯ್ತಲ್ಲ, 20 ಎಕ್ಸ್ಟ್ರಾ ಆಗಿ 90 ರುಪೀಸ್ ಆಯಿತು ಪಾರ್ಕಿಂಗು. ಇವ್ರು ನೋಡಿ, ಇವರೆಲ್ಲ ದುಡ್ಡು ಉಳಿಸೋರು ನಮ್ಮ ಹುಡುಗರು, ನಾವೆಲ್ಲ ಟ್ಯಾಕ್ಸ್ ಕಟ್ಟೋರು. ಸೊ ಮಧ್ಯಾಹ್ನ ಊಟ ಮಾಡೋದಕ್ಕೆ ರೈತನ್ ರೆಸ್ಟೋರೆಂಟ್ ಕರ್ಕೊಬಂದವನ ನಮ್ಮ ಹುಡುಗ. ಸೊ ಫಸ್ಟ್ ಟೈಮ್ ಟೇಸ್ಟ್ ನೋಡಿಲ್ಲ, ನಾನು ನೋಡ್ಬಿಟ್ಟು ನಿಮಗೆ ರಿವ್ಯೂ ಕೊಡ್ತೀನಿ. ಹೆಂಗಿದೆ ಟೇಸ್ಟು? ಇವರು ವೆಜ್ ಆರ್ಡರ್ ಮಾಡಿದ್ದಾರೆ, ನಾವು ವೆಜ್. ಮೊಸರನ್ನ ತಿಂದ್ವಲ್ಲ, ಹೆಂಗಿದೆ ಟೇಸ್ಟು? ಬಿರಿಯಾನಿ ಶವರ್ಮ ಹೆಂಗಿದೆ ಟೇಸ್ಟು? ಪರವಾಗಿಲ್ಲ, ಚೆನ್ನಾಗಿದೆ, ಟ್ರೈ ಮಾಡ್ಬೋದು. ಹಾಂ ಬ್ರೋ, ನಿಮ್ಗೆ ಹೆಂಗಿತ್ತು ಟೇಸ್ಟು? ಓಕೆನಾ? ಏನೋ ಹೆಂಗೆ ಕೇಳ್ತಾ ಇದ್ದೀನಿ ಅಂದರೆ, ನಮ್ಮದೇ ಹೋಟ್ಲು, ನಮ್ಮದೇ ರೆಸ್ಟೋರೆಂಟು, ಕಸ್ಟಮರ್ಸ್ ಬಂದ್ಬಿಟ್ಟು ರಿವ್ಯೂ ಕೇಳಿದಾಗ ಐತಿದು. ನಾನೇನಾದರೂ ಹೋಟ್ಲ್ ಮಾಡಿದ್ರೆ ಈ ಥರ ರಿವ್ಯೂ ಕೇಳ್ತೀನಿ ಎಲ್ಲೋ ಗೊತ್ತಿಲ್ಲ. ಅಲ್ಲೇನೋ ಒಂದು ಇಟ್ಟಿದ್ದಾರೆ ಗುರು, ನಮಗೂ ಏನೋ ಅಂತ ಅರ್ಥ ಆಗ್ತಾಯಿಲ್ಲ. ಅನಾನಸ್ ಒಳಗಡೆ ಇದೆ, ಬಟ್ ನಾವಂತೂ ತಿಂದಿಲ್ಲ. ಅದು ಏನಕ್ಕೆ ತಿಂತಾರೆ ಏನು ಅಂತ ಅದರ ಹೆಸರೇನಾದರೂ ಗೊತ್ತಿದ್ರೆ ಹೇಳಿ, ಕಮೆಂಟ್ ಮಾಡಿರಿ. ಸೊ ಗಾಯ್ಸ್, ಇದೇ ಇವತ್ತಿನ ವ್ಲಾಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಯಾಕಂದರೆ ಯಾವಾಗಲೂ ನಿಮಗೆ ಮೋಟೋ ವ್ಲಾಗಿಂಗ್ ತೋರಿಸಿ ಬೇಜಾರು ಮಾಡಿಸೋದು ಇಷ್ಟ ಇಲ್ಲ. ಯಾವಾಗೂ ಗಾಡಿನ ತೋರಿಸ್ತಾ ಇದ್ದರೆ ನಿಮಗೂ ಬೇಜಾರಾಗುತ್ತೆ. ಅದನ್ನು ಅರ್ಥ ಮಾಡಿಕೊಂಡು ನಾನು ಈ ಥರ ವ್ಲಾಗ್ನ ಮಾಡಿಕೊಂಡು ಈ ಥರ ವ್ಲಾಗ್ನ ತೋರಿಸ್ಬಿಟ್ಟು ನಿಮಗೆ ಎಂಟರ್ಟೈನ್ಮೆಂಟ್ ಜೊತೆಗೆ ಕಂಟೆಂಟ್ ಕೂಡ ಕೊಡ್ತಾ ಇರ್ತೀನಿ. ನಮ್ಮ ಪೇಜ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನಾನು ನಿಮ್ಮ ಕಾರ್ತಿಕ್ ರಾಜ್ ಕನ್ನಡ. ಸೈಡಲ್ಲಿ ಲೈಟು ಬರುತ್ತಿಲ್ಲ. ಹಾಂ, ಕಳ್ತನ ಇದನ್ನು ಬಿಚ್ಕೊಂಡು ಹೋಗ್ಬಿಟ್ಟವ್ರ.